ಒಂದೇ ಮಳೆಗೆ ಬೆಂಗಳೂರು ಅಲ್ಲೋಲ ಕಲ್ಲೋಲವಾಗಿದೆ. 250ಕ್ಕೂ ಹೆಚ್ಚು ಮರಗಳು ಧರಾಶಾಯಿಯಾಗಿದ್ದು ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿವೆ. ಬೆಂಗಳೂರಿನಲ್ಲಿ ನಿನ್ನೆ ಸಂಜೆ ಸುರಿದಂತಹ ಭಾರಿ ಮಳೆಗೆ ಸಾಕಷ್ಟು ಕಡೆ ಅನಾಹುತ ಆಗಿರುವಂಥದ್ದು. ಒಟ್ಟು 10 ಮಂದಿ ಈ ಒಂದು ರಣಮಳೆಗೆ ಬಲಿಯಾಗಿರುವಂಥದ್ದು. ಆದರೆ ಜಿಬಿಎ ಅಧಿಕಾರಿಗಳು ಮಳೆಯ ಮುನ್ಸೂಚನೆ ಬಂದಲ್ಲೇ ಎಲ್ಲ ಒಂದು ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ಅವರ ನಿರ್ಲಕ್ಷ್ಯದಿಂದ ಸಾಕಷ್ಟು ಕಡೆ ಅನಾಹುತಗಳಾಗಿರುವಂಥದ್ದು. ಒಮ್ಮೆ ಪ್ರಕೃತಿ ಮಾತೆ ಮೈಕೊಡವಿ ನಿಂತ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ದೃಶ್ಯಗಳೇ ಜೀವಂತ ಸಾಕ್ಷಿ. ಒಂದೇ ಒಂದು ಮಳೆಯ ಹೊಡೆತಕ್ಕೆ ಬೆಂಗಳೂರು ಜನ ವಿಲವಿಲ ಒದ್ದಾಡಿ ಹೋಗಿದ್ದಾರೆ. 10 ಜೀವಗಳ ಜೊತೆಗೆ ಅದೆಷ್ಟೋ ಮಂದಿಯ ಜೀವನವೇ ಕೊಚ್ಕೊಂಡು ಹೋಗಿದೆ. ನಿಂತಲ್ಲೇ ಕಾರುಗಳು ಅಪ್ಪಚ್ಚಿಯಾಗಿವೆ. ಬೃಹತ್ ಗೋಡೆಗಳು ಬಾಯ್ಬಿಟ್ಟು ನಿಂತಿವೆ. ಅಂಡರ್ ಪಾಸ್ಗೆ ನುಗ್ಗಿದ ನೀರು ಕೆರೆಯಂತೆ ಕಾಣ್ತಾ ಇದೆ. 1 ಗಂಟೆಯ ಮಳೆ ಇಡೀ ಬೆಂಗಳೂರನ್ನೇ ಅಲ್ಲೋಲ ಕಲ್ಲೋಲ ಮಾಡಿದೆ. ಮಹಾ ಮಳೆಗೆ ಮರಗಳ ಮಾರಣ ಹೋಮ. ಬೆಂಗಳೂರಲ್ಲಿ 250ಕ್ಕೂ ಹೆಚ್ಚು ಮರಗಳು ಬುಡಮೇಲು. ಕಡು ಬೇಸಿಗೆಯಲ್ಲಿ ಇಂಥದ್ದೊಂದು ಮಳೆಯಾಗುತ್ತೆ, ಇಡೀ ಬೆಂಗಳೂರೇ ಅಲ್ಲೋಲ ಕಲ್ಲೋಲವಾಗುತ್ತೆ ಅಂತ ಯಾರೊಬ್ರೂ ಊಹಿಸಿರ್ಲಿಲ್ಲ. ಯಾಕಂದ್ರೆ ನಿನ್ನೆ ಸುರಿದಿದ್ದು ಬರೀ ಮಳೆಯಲ್ಲ, ಮಳೆಯ ರೂಪದ ರಣರಣ ಮಳೆ. ಒಂದೇ 1 ಗಂಟೆಯ ಮಳೆಗೆ ಮರಗಳ ಮಾರಣ ಹೋಮವೇ ನಡೆದು ಹೋಗಿದೆ. ನಗರದಾದ್ಯಂತ 250ಕ್ಕೂ ಹೆಚ್ಚು ಮರಗಳು ಬುಡಮೇಲಾದ್ರೆ ಲೆಕ್ಕವಿಲ್ಲದಷ್ಟು ಕಾರು ಬೈಕ್ಗಳು ಅಪ್ಪಚ್ಚಿಯಾಗಿವೆ. ಮಳೆಯಾಗಿ 1 ದಿನ ಕಳೆದ್ರೂ ಮಹಾಮಳೆಯ ಕುರುಹುಗಳು ಈಗಲೂ ಹಚ್ಚ ಹಸಿರಾಗಿ ನಿಂತಿವೆ. ಬಿರುಗಾಳಿ ಮಳೆಗೆ ಅವಾಂತರಗಳ ಸರಮಾಲಿಗೆ ಸೃಷ್ಟಿಯಾಗಿದೆ. ರಾಜಾಜಿನಗರದ 4ನೇ ಬ್ಲಾಕ್ನಲ್ಲಿ ನಿಲ್ಲಿಸಿದ್ದ I-20 ಕಾರಿನ ಮೇಲೆ ಕರೆಂಟ್ ಕಂಬ ಬಿದ್ದ ಪರಿಣಾಮ ಕಾರಿನ ಮೇಲ್ಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಇನ್ನು ಬೆಂಗಳೂರಿನ ಮಿಲ್ಕ್ ಕಾಲೋನಿ ಬಳಿಯ ರೈಲ್ವೆ ಟ್ರ್ಯಾಕ್ ಸರ್ವಿಸ್ ರೋಡ್ನಲ್ಲೂ ಕೂಡ ಬೃಹತ್ ಮರವೊಂದು ಧರೆಗುರುಳಿದೆ. ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಇದ್ದ ಬೃಹತ್ ಮರ ಬುಡ ಸಮೇತ ಸರ್ವಿಸ್ ರೋಡ್ಗೆ ಬಿದ್ದಿದೆ. ಇದರಿಂದಾಗಿ ಕೆಲಕಾಲ ರಸ್ತೆ ಸಂಚಾರ ಸಂಪೂರ್ಣ ಬಂದ್ ಆಗಿತ್ತು. ಬೆಂಗಳೂರಿನ ಪ್ರತಿ ಗಲ್ಲಿಯಲ್ಲೂ ಮಳೆ ಸುರಿದಿದೆ. ಸಿಎಂ ಮನೆ ಬಳಿಯ ಕುಮಾರಕೃಪಾ ಅತಿಥಿ ಗೃಹ, ಕೃಷ್ಣ ನಿವಾಸದ ರಸ್ತೆಯಲ್ಲಿ ಹಲವು ಮರಗಳು ಧರೆಗುರುಳಿವೆ. ಹೀಗಾಗಿ ಶಿವಾನಂದ ಸರ್ಕಲ್ನಿಂದ ಸಿಎಂ ನಿವಾಸದವರೆಗೆ ರೋಡ್ ಬಂದ್ ಮಾಡಲಾಗಿತ್ತು. ಇಷ್ಟೇ ಅಲ್ಲ, ಗಲ್ಫ್ ಕ್ಲಬ್ನ ಪಿಲ್ಲರ್ಗಳು ಕೂಡ ಧರೆಗುರುಳಿವೆ. ಇನ್ನು ಬಸವನಗುಡಿ ಬಳಿಯ ರಾಮಕೃಷ್ಣ ಮಠದ ಬಳಿಯೂ ಹಲವು ಮರಗಳು ಧರಾಶಾಯಿಯಾಗಿವೆ. ಕಾರು ಹೋಗ್ತಾ ಇದ್ದ ವೇಳೆಯೇ ಮರದ ಕೊಂಬೆಯೊಂದು ಬಿದ್ದ ಪರಿಣಾಮ ಇಬ್ಬರಿಗೆ ಗಾಯಗಳಾಗಿವೆ. 26 ವರ್ಷದ ರಾಕೇಶ್, 30 ವರ್ಷದ ಮಂಜುನಾಥ್ ಅನ್ನೋರು ಗಾಯಗೊಂಡಿದ್ದಾರೆ. ಕಾರಿನ ಒಂದು ಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಬೆಂಗಳೂರಿನ ಬಿಡಿಎ ಕಚೇರಿ ಬಳಿಯೂ ಬೃಹತ್ ಮರ ಧರೆಗುರುಳಿದೆ. ಚಲಿಸ್ತಾ ಇದ್ದ ಕಾರಿನ ಮೇಲೆ ಮರ ಬಿದ್ದಿದ್ದು ಕಾರು ಸಂಪೂರ್ಣ ಜಖಮ್ಮಾಗಿದೆ. ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಪ್ಯಾಲೇಸ್ ರೋಡ್ನಿಂದ ಶೇಷಾದ್ರಿಪುರಂಗೆ ಸಂಪರ್ಕ ಕಲ್ಪಿಸುವ ರೈಲ್ವೆ ಪ್ಯಾರಲಲ್ ರೋಡ್ನಲ್ಲಿ ಕಾರು ಜಖಂಗೊಂಡಿದೆ. ಬಲಿಗಾಗಿ ಕಾದು ಕೂತಿದೆ ಮತ್ತೊಂದು ತಡೆಗೋಡೆ. ಬೌರಿಂಗ್ ಆಸ್ಪತ್ರೆಯ ತಡೆಗೋಡೆ ಕುಸಿದು 7 ಮಂದಿ ಮೃತಪಟ್ಟಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಮಾಯಕರು ಜೀವ ಬಿಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಈಗ ಮತ್ತೊಂದು ತಡೆಗೋಡೆ ಜೀವ ಬಲಿ ಪಡೆಯಲು ಕಾದು ನಿಂತಿದೆ. ನೆನೆ ದುರಂತ ನಡೆದ 100 ಮೀಟರ್ ದೂರದಲ್ಲೇ ಕಾಂಪೌಂಡ್ ಒಂದು ವಾಲಿದೆ. ಸಂಪೂರ್ಣವಾಗಿ ಕಿತ್ತು ಬಂದಿದ್ದು ರಸ್ತೆ ಕಡೆಗೆ ತಡೆಗೋಡೆ ವಾಲಿದೆ. ಆಘಾತಕಾರಿ ವಿಷಯ ಅಂದ್ರೆ ಇದರ ಕೆಳಗಡೆಯೇ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಿದ್ದಾರೆ. ಬೌರಿಂಗ್ ಆಸ್ಪತ್ರೆ ತಡೆಗೋಡೆ ಬಿದ್ದು 7 ಮಂದಿ ಸಾವನ್ನಪ್ಪಿದ್ರು. ಸದ್ಯಕ್ಕೆ ನಾನು ಬೌರಿಂಗ್ ಆಸ್ಪತ್ರೆಯ ತಡೆಗೋಡೆ ಮುಂಭಾಗದಲ್ಲೇ ಇದ್ದೇನೆ. ನನ್ನ ಹಿಂಭಾಗದಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಇದು ಕೂಡ ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ಬಂದಿರುವಂತ ತಡೆಗೋಡೆ. ಅಂದ್ರೆ ನಿನ್ನೆ ಘಟನೆ ನಡೆದಿರುವಂತ ಕೇವಲ ಒಂದು 100 ಮೀಟರ್ ಅಂತರದಲ್ಲಿ ದೂರದಲ್ಲಿರುವಂತಹ ಈ ಒಂದು ತಡೆಗೋಡೆ ಕೂಡ ಸಂಪೂರ್ಣವಾಗಿ ವಾಲಿ ನಿಂತಿರುವಂತದ್ದು, ಬಿರುಕು ಕೂಡ ಬಿಟ್ಟಿದೆ. ಇದು ಯಾವಾಗ ಬೀಳುತ್ತೋ ಅನ್ನೋದು ಇನ್ನೂ ಕೂಡ ಆತಂಕದಲ್ಲಿ ಇಲ್ಲಿರುವಂತಹ ಜನರು, ಇಲ್ಲಿರುವಂತಹ ಬೀದಿ ಬದಿ ವ್ಯಾಪಾರಿಗಳು ಆ ಒಂದು ಆತಂಕದಲ್ಲೇ ಬದುಕ್ತಾ ಇರುವಂತದ್ದು.
ಮಹಾಮಳೆಯ ಹೊಡೆತಕ್ಕೆ ಕೆಆರ್ ಸರ್ಕಲ್ ಅಂಡರ್ ಪಾಸ್ ಸಂಪೂರ್ಣ ಜಲಾವೃತವಾಗಿತ್ತು. ಮಳೆ ಬಿದ್ದು ಒಂದು ದಿನ ಕಳೆದ್ರೂ ನೀರಿನ ಪ್ರಮಾಣ ಮಾತ್ರ ಕೊಂಚವೂ ತಗ್ಗಿರಲಿಲ್ಲ. ಅಂಡರ್ ಪಾಸ್ ಬಂದ್ ಆಗಿದ್ರಿಂದ ವಾಹನ ಸವಾರರು ಪರದಾಡುವಂತಾಗಿತ್ತು. ಈ ಹಿಂದೆ ಇದೇ ಅಂಡರ್ ಪಾಸ್ನಲ್ಲಿ ಒಬ್ಬರು ಜೀವ ಬಿಟ್ಟಿದ್ರು. ಇಷ್ಟಾದ್ರೂ ಕೂಡ ಅಧಿಕಾರಿಗಳು ಮಾತ್ರ ಸಮಸ್ಯೆಗೆ ಮುಕ್ತಿ ಕಾಣಿಸ್ತಿಲ್ಲ. ಬೆಂಗಳೂರಿನಲ್ಲಿ ನಿನ್ನೆ ಸಂಜೆ ಸುರಿದಂತಹ ಭಾರಿ ಮಳೆಗೆ ಸಾಕಷ್ಟು ಕಡೆ ಅನಾಹುತ ಆಗಿರುವಂಥದ್ದು. ಒಟ್ಟು 10 ಮಂದಿ ಈ ಒಂದು ರಣಮಳೆಗೆ ಬಲಿಯಾಗಿರುವಂಥದ್ದು. ಆದರೆ GBA ಅಧಿಕಾರಿಗಳು ಮಳೆಯ ಮುನ್ಸೂಚನೆ ಬಂದಲ್ಲೇ ಎಲ್ಲ ಒಂದು ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ಅವರ ನಿರ್ಲಕ್ಷ್ಯದಿಂದ ಸಾಕಷ್ಟು ಕಡೆ ಅನಾಹುತಗಳಾಗಿರುವಂಥದ್ದು. ಅಂಡರ್ ಪಾಸ್ಗಳಲ್ಲಿ ಈಗಲೂ ಕೂಡ ಜಲಾವೃತವಾಗಿದೆ. ಅದರಲ್ಲಿ KR ಸರ್ಕಲ್ ಅಂಡರ್ ಪಾಸಲ್ಲಿ ನಾವಿದ್ದೇವೆ. ಇಲ್ಲಿ ನೋಡ್ಬೋದು ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತೇಳಿ. ಸಂಪೂರ್ಣವಾಗಿ ಜಲಮಯವಾಗಿರುವಂತಹ ಒಂದು ದೃಶ್ಯವನ್ನು ನೀವು ನೋಡ್ಬೋದು. ಸಾಲು ಸಾಲು ಅವಾಂತರ ಕಣ್ಬಿಟ್ಟ ಸರ್ಕಾರ. ಒಂದೇ ಮಳೆಗೆ ಬೆಂಗಳೂರು ಕೊಚ್ಚಿ ಹೋಗ್ತಿದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ನಡೆಸಿದ್ದು, ಮುಂಗಾರು ಮಳೆ ಪ್ರಾರಂಭವಾಗುವ ಮೊದಲೇ ಎಲ್ಲ ಸಿದ್ಧತೆ ಮಾಡಿಕೊಳ್ಳುವಂತೆ ಎಚ್ಚರಿಕೆ ನೀಡಿದ್ದಾರೆ. ಒಣಗಿರುವ ಅಪಾಯಕಾರಿ ಮರಗಳ ರೆಂಬೆಗಳನ್ನು ಕತ್ತರಿಸಬೇಕು, ರಾಜಕಾಲುವೆಗಳಲ್ಲಿ ಹೂಳು ತೆಗೆಯಬೇಕು, ಅಂಡರ್ ಪಾಸ್ಗಳಲ್ಲಿ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಬೇಕು ಅಂತ ಅಧಿಕಾರಿಗಳಿಗೆ ಮುನ್ಸೂಚನೆ ನೀಡಿದ್ದಾರೆ. ಒಟ್ನಲ್ಲಿ ನಿನ್ನೆ ಸುರಿದ ಮಳೆ ಎಚ್ಚರಿಕೆಯ ಗಂಟೆಯಂತಾಗಿದ್ದು, ಈಗಲಾದರೂ ಸಮಸ್ಯೆಗೆ ಮುಕ್ತಿ ಕಾಣಿಸೋ ಕೆಲಸ ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.